ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಕಾಶ್ ನಾಯ್ಕ್. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ. ಇದನ್ನು ನಾನು ಹೇಳ್ತಾ ಇಲ್ಲ, ಸದನದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಕಾಂಗ್ರೆಸ್ನ ನಾನು ಮರಿಬಾರ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಿದು? ಇದು RSSನ ಒಂದು ಘೋಷಣೆ ಆಗಿದೆ. RSS ಅಂದರೆ BJP ಇನ್ನೊಂದು ಮುಖ. BJP ಮತ್ತು RSS ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದು ಎಲ್ರಿಗೂ ಗೊತ್ತು. ಈಗ RSSನ ಅದೇ ಹಾಡನ್ನು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸದನದಲ್ಲಿ ಹಾಡಿದ್ದಾರೆ. ಅದನ್ನು ಸಮರ್ಥಿಸ್ಕೊಂಡು ಇದ್ದಾರೆ. ನನಗೆ RSS ಗೊತ್ತು, ನಾನು ಎಲ್ಲ ಬಗ್ಗೆ ಓದ್ಕೊಂಡಿದ್ದೀನಿ, ನಾನು ಹಿಂದೂ, ನಾನು ಸಾಫ್ಟ್ ಹಿಂದುತ್ವವಾದಿ. ಇದು ಅವರು ಮುಂಚೆಯಿಂದ ಹೇಳ್ಕೊಂಬರ್ತಾ ಇರೋದು. ಏನಿದು ಸಾಫ್ಟ್ ಹಿಂದುತ್ವವಾದಿ, ಡಾರ್ಕ್ ಹಿಂದುತ್ವವಾದಿ, ಉಗ್ರ ಹಿಂದುತ್ವವಾದಿ ಇದೆಲ್ಲ ಇದೆಯಾ? ಹಿಂದುತ್ವ ಅನ್ನೋದು ಡಿ ಕೆ ಶಿ ಇವತ್ತು ಹೇಳ್ತಿರೋದಲ್ಲ. ಸುಮಾರು ವರ್ಷಗಳಿಂದಲೂ ಡಿ ಕೆ ಶಿ ನಿಧಾನವಾಗಿ ಸಾಫ್ಟ್ ಹಿಂದುತ್ವ ಅಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಉಗ್ರ ಹಿಂದುತ್ವದತ್ತನೇ ವಾಲ್ತಾ ಇದ್ದಾರೆ ಅಂತ ಅವ್ರನ್ನ ನಡೆಯನ್ನು ನೋಡಿದರೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದು ಅವ್ರು ಯಾಕಾಗಿ ಮಾಡ್ತಾ ಇದ್ದಾರೆ? ಇದ್ರ ಹಿಂದಿನ ಉದ್ದೇಶ ಏನು? ಬಹುಶಃ ಇದ್ರ ಹಿಂದಿನ ಉದ್ದೇಶ ಒಂದೇ, CM ಗಾದಿ. ಯಾಕಂದರೆ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ಹಿಂದುತ್ವ ಒಂದು ವೇಗ ಪಡ್ಕೊಂಡಿದೆ. ಅಂದರೆ ಹಿಂದುತ್ವದ ಹಿಂದೆ ಹೋದರೆ ಒಂದು ಜನ ಬೆಂಬಲ ಸಿಗುತ್ತೆ, ಜನರ ವೋಟ್ ಸಿಗುತ್ತೆ ಅನ್ನೋದು ಒಂದು ಎಲ್ಲರ ಒಂದು ಅಭಿಪ್ರಾಯ. ರಾಜಕಾರಣಿಗಳದ್ದು ಅದೇ ಆಗಿದೆ. ಹಾಗಾಗಿನೇ ಎಲ್ಲಿ ಹಿಂದೂಗಳನ್ನು ವಿರುದ್ಧ ಹಾಕ್ಕೊಂಡ್ರೆ, ಅಲ್ಪಸಂಖ್ಯಾತರನ್ನ ಓಲೈಸಿದರೆ ಎಲ್ಲಿ ನಮ್ಮ ವೋಟ್ ಹೊರಟೋಗುತ್ತೋ, ಎಲ್ಲಿ ನಾವು 2028ರಲ್ಲಿ ಚುನಾವಣೆ ಸೋತು ಹೋಗ್ತೀವೋ ಅನ್ನೋದು ಕಾಂಗ್ರೆಸ್ಸಿನ ಚಿಂತೆ ಅಲ್ಲ. ಯಾಕಂದರೆ ಕಾಂಗ್ರೆಸ್ನ ರಾಷ್ಟ್ರಮಟ್ಟದಲ್ಲಿ ಲೀಡ್ ಮಾಡ್ತಾ ಇರೋದು ರಾಹುಲ್ ಗಾಂಧಿಯವರು. ಬಹುಶಃ ಅವರು ಇದನ್ನು ಚಿಂತೆ ಮಾಡ್ತಾಯಿಲ್ಲ. ಇದನ್ನು ಚಿಂತೆ ಮಾಡ್ತಾ ಇರೋದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಯಾಕೆಂದರೆ ಈಗಿನ ಹೋದ ಸಲ ಚುನಾವಣೆ ಆಯ್ತಲ್ಲ, ಆವಾಗ ಡಿ ಕೆ ಶಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡಿ ಪಕ್ಷವನ್ನು ಗೆಲ್ಲೋ ಥರ ಮಾಡಿದ್ದು ಹೌದು, ಇದು ಎಲ್ಲರೂ ಒಪ್ಪೋ ಮಾತೆ. ಆವಾಗ ಆ ಥರ ಮಾಡಿದ್ರಿಂದ ಮತ್ತು ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರಿಂದ ಅವರು ತಮಗೆ CM ಸೀಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಅದಕ್ಕೋಸ್ಕರ ಅವರು ತುಂಬಾ ಹೋರಾಟ ಮಾಡಿದರು. ಅಂದರೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ತಿರಂಗೆ ತುಂಬಾ ಅಂದರೆ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಅವರು ಹೋರಾಟ ಮಾಡಿದರು. ಅಂದರೆ ಫಲಿತಾಂಶ ಬಂದು ಸರ್ಕಾರ ರಚನೆ ಮಾಡಬೇಕಾದ ಸಂದರ್ಭದಲ್ಲಿ ವಾರಾನುಗಟ್ಟಲೆ ಯಾವುದೋ ಒಂದು ಫೈನಲ್ ಬಂದೇ ಇರಲಿಲ್ಲ. ಕಡೆಗೂ ಇದ್ರ ನಡುವೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮಾತುಕತೆ ನಡೆಸಿ ಡಿ ಕೆ ಅವ್ರನ್ನ ಒಪ್ಪಿಸಿದ್ರು ಉಪಮುಖ್ಯಮಂತ್ರಿ ಆಗೋದಕ್ಕೆ. ಆದರೆ ಅಲ್ಲಿ ಅಧಿಕಾರ ಹಂಚಿಕೆ ಒಂದು ಮಾತುಕತೆ ನಡೆದಿದೆ ಅನ್ನೋದು ಮೊನ್ನೆಯವ್ರಿಗೆ ಹೇಳ್ಕೊಂಬಂದರು ಡಿ ಕೆ ಅವರು. ಸಿದ್ದರಾಮಯ್ಯ ಅವರು ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಅವರು ಇಲ್ಲ, ಅದು ಹಂಚಿಕೆ ಮಾತುಕತೆ ನಡೆದಿದೆ, ನಾನು ಅದನ್ನು ಸರಿಯಾದ ಸಮಯದಲ್ಲಿ ಹೇಳ್ತೀನಿ ಅಂತ ಒಂದು ಸಲ ಈಗ ಒಂದು 6 ತಿಂಗಳಿಂದ ಹೇಳಿದ್ದು ನಿಮಗೆಲ್ಲ ನೆನಪಿರ್ಬೋದು. ಆದರೆ ಹಾಗೆ ಅದನ್ನು ಟರ್ನು ಮಾಡಿಬಿಟ್ರು. ಸಿದ್ದರಾಮಯ್ಯ ಅವ್ರು ಕೇಳಿದಾಗ ಅಂಥದ್ದೆಲ್ಲ ನಡೆದಿಲ್ಲ ಅಂತವ್ರು ಒಂದೇ ಮಾತಲ್ಲಿ ಹೇಳಿಬಿಟ್ರು. ನಮ್ಮ CM ಸಾಹೇಬ್ರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಇವರು ನೆಕ್ಸ್ಟ್ ಹೇಳಿದರು. ಆದರೆ ಅಲ್ಲಿ ಮಾತುಕತೆ ನಡೆದಿತ್ತು. ಆದರೆ ಈಗ ಈ ಪರಿಸ್ಥಿತಿಯಲ್ಲಿ ಅವರಿಗೆ CM ಚಾನ್ಸ್ ಸಿಗೋದು ಸಾಧ್ಯತೆ ತುಂಬ ಕಡಿಮೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅವ್ರ ಹತ್ರ 2 ಆಪ್ಷನ್ ಇದೆ. ಒಂದು, ಹಿಂದುತ್ವದ ಹಿಂದೆ ಹೋಗಿ ಏನೀಗ ಅಲ್ಪಸಂಖ್ಯಾತ ಒಂದು ಇದಿದೆ, ಏನು ಅಹಿಂದ ಅಂತ ಇದೆ, ಅದು ಅವರು ಕಾಂಗ್ರೆಸ್ಸಿಗೆ ಬೆಂಬಲ ಇದ್ದಾರೆ, ಮುಸ್ಲಿಂ ಓಟು ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಇಲ್ಲಿ ಇರೋದು ಮೇಜರ್ ಪಾರ್ಟ್ ಆಫ್ ಹಿಂದೂಸ್. ಅವರು ಓಟು ತಮಗೆ ಬಂದುಬಿಟ್ರೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಒಂದು ಸಾಧ್ಯತೆ ಹೆಚ್ಚಿದೆ. ಆಗಲಾದರೂ ನಾನು CM ಆಗ್ಬೋದು ಅನ್ನೋದು ಡಿ ಕೆ ಶಿದು ಒಂದು ಮೈಂಡ್ ಇರಬಹುದು. ಎರಡನೇದಂತಂದರೆ, ಅವರು ಏನು ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರು ರಾತ್ರೋರಾತ್ರಿ ಕಾಂಗ್ರೆಸ್ ಪಾಳೆ ಅಂದರೆ ಇದು ಶಿವಸೇನೆ ಬಿಟ್ಟು BJPಗೆ ಜಂಪ್ ಮಾಡಿದರು. ಆ ಥರ ಅಂದರೆ ಹಿಂದಿನ ದಿವಸದವರೆಗೂ ಗೊತ್ತಿರಲಿಲ್ಲ ಶಿಂಧೆಯವರು ಆ ಕಡೆ ಹೋಗ್ತಾರೆ ಅಂತ. ಆ ಥರ ಅವರು ಸಡನ್ನಾಗಿ ಹೋದರು. ಮತ್ತು ನಿಮಗೆಲ್ಲ ಗೊತ್ತು, ಅವರು ಅಹಮದಾಬಾದ್, ಆಮೇಲೆ ಅಲ್ಲಿಂದ ಗೌಹಾಟಿ, ಅಲ್ಲೆಲ್ಲ ಹೋಗಿ
ವಾರಗಟ್ಟಲೆ ಇದ್ದು ಎಲ್ಲ ಒಬ್ಬೊಬ್ಬರನ್ನೇ ಏನು ಶಾಸಕರನ್ನ ಸಂಸದರನ್ನ ತಮ್ಮ ಕಡೆ ಹೇಳ್ಕೊಂಡು ಕಡೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸರ್ಕಾರನ ಬೀಳಿಸಿದರು ಮತ್ತು ಅಲ್ಲಿ ಮುಖ್ಯಮಂತ್ರಿ ಆದರು. ಈಗ ಇನ್ನು ಡಿ ಕೆ ಶಿಯ ಕರ್ನಾಟಕದಲ್ಲಿ ಡಿ ಕೆ ಶಿ ಅವರ ನಡೆ ನೋಡಿದರೆ ಸ್ವಲ್ಪ ಮಟ್ಟಿಗೆ ಅವರು ಕಾಂಗ್ರೆಸ್ನಲ್ಲಿ ಇದೀವಿ ಅನ್ನೋದು ಮರಿತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಮೊನ್ನೆ ತಾನೇ ಅವರು ಏನು SIT ಘಟನೆಯಾಗಿ ಧರ್ಮಸ್ಥಳದಲ್ಲಿ ಅದರ ಎನ್ಕ್ವೈರಿ ನಡೀತಾನೆ ಇರುವಾಗ ಇನ್ನೂ ಅಂದರೆ ಅದೆಲ್ಲ ಹೆಣಗಳಾಗೋದು ಇದು ಮಾಡೋದು ಅದೆಲ್ಲ ಆಗಿ ಒಂದು 15-20 ದಿವಸ ಪ್ರೊಸೆಸ್ ಆಗ್ತಾಯಿದೆ. ಆಗಲೇ ಅವ್ರು ಏನು ಹೇಳಿದರು, ಇದರಿಂದ ಯಾರು ಷಡ್ಯಂತ್ರ ಇದೆ ನನಗೆ ಗೊತ್ತು, ಇದರಿಂದ ಷಡ್ಯಂತ್ರ ಇರೋದು ಆ ಮುಸುಗುದಾರಿದೆ, ಅವ್ರನ್ನ ಯಾರು ನಾವು ಸುಮ್ಮನೆ ಬಿಡಲ್ಲ. ಅವ್ರು ಸೋಮವಾರ ಅಂದರೆ ಅದನ್ನು ಇದನ್ನು ಅವರು ಶನಿವಾರದ ದಿವಸ ಹೇಳಿದ್ರು, ಅಂದರೆ ವಾರದ ಹಿಂದೆ ಶನಿವಾರದಂದು ಸೋಮವಾರದಿಂದ ನಾನು ಅದನ್ನೆಲ್ಲ ರಿವೀಲ್ ಮಾಡ್ತೀನಿ, ಆ ಮುಸುಗುದಾರಿಯ ಷಡ್ಯಂತ್ರವನ್ನು ನಾನು ಬಯಲು ಮಾಡ್ತೀನಿ, ಅಲ್ಲೇನು ನಡೆದಿಲ್ಲ, ಧರ್ಮಸ್ಥಳ ನಮಗೆ ತುಂಬ ಪವಿತ್ರ, ನಾವು ಹಿಂದೂ ಅಂತೆಲ್ಲ ಹೇಳಿದರು. ಆದರೆ ಹಂಗೆ ಹೇಳಿದ 24 ಗಂಟೆಲೇ ಯಾರು ಹೈಕಮಾಂಡ್ ಹೋಗಿತ್ತೋ ಅಥವಾ ಬೇರೆ ಏನೇನಾಯಿತೋ ಗೊತ್ತಿಲ್ಲ, ಟಕ್ ಅಂತ ದೋಸೆ ಮಗಸಂಗೆ ತಮ್ಮ ಮಾತನ್ನ ತಿರ್ಸ್ಬಿಟ್ರು, ಉಲ್ಟಾಪಟ ಮಾಡಿಬಿಟ್ರು. ನಾನು ಹಂಗೆ ಹೇಳೇ ಇಲ್ಲ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಕೊಂಡು ನುಣ್ಸ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅದು ಬೇರೆ ವಿಷಯ. ಇದು ರಾಜಕಾರಣಿಗಳ ಒಂದು ನಾಲ್ಗೆ ಒಂದು ಚಪಲ ಮತ್ತು ಅವರು ಹೆಂಗೆ ಜಾರುತ್ತೆ ನಾಲ್ಗೆ ಅನ್ನೋದ್ರ ಒಂದು ಸಾಕ್ಷಿ. ಇರಲಿ, ನಾವು ವಿಷಯಕ್ಕೆ ಬರೋದಾದರೆ ಡಿ ಕೆ ಶಿ ಈಗ ಸದನದಲ್ಲಿ ಏನು ಹೇಳಿದಾರಲ್ಲ, RSSನ ಒಂದು ಗೀತೆ, ಇದ್ರ ಬಗ್ಗೆ ಒಂದು ಈಗ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಡಿ ಕೆ ಶಿ ನಿಧಾನವಾಗಿ BJP ಕಡೆ ವಾಲ್ತಾ ಇದ್ದಾರಾ, ಹಿಂದುತ್ವದ ಕಡೆ ಎಲ್ಲ, ಹಿಂದುತ್ವಕ್ಕಿಂತ ಹೆಚ್ಚಾಗಿ BJP ಕಡೆ ಅವರು ವಾಲ್ತಾ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅವರು ಏನು ಕುಂಭಮೇಳ ನಡೀತು, ಆ ಸಮಯದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವರು ಅದನ್ನು ಅಲ್ಲಿನ ಒಂದು ವ್ಯವಸ್ಥೆಯನ್ನು ಮತ್ತು ಅಲ್ಲಿ ಏನು ಅಲ್ಲಿನ ಸಾವು ನೋವು ಉಂಟಾಯಿತು, ಅಲ್ಲಿನ ಒಂದು ಏನು ಜನಜಂಗುಳಿ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲದ್ರೆ ಎಲ್ಲದ ಬಗ್ಗೆನೂ ಪ್ರಶ್ನೆ ಮಾಡಿದರು ಮತ್ತು ಅಲ್ಲಿ ಹೋಗೋದೇ ಸರಿ ಇಲ್ಲ ಅಂತಲೂ ಖರ್ಗೆ ಹೇಳಿದರು. ಅಂಥ ಸಮಯದಲ್ಲಿ ಡಿ ಕೆ ಶಿ ಸಕುಟುಂಬ ಪರಿವಾರವಾಗಿ ಅಲ್ಲಿ ಹೋಗಿದ್ರು. ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಫೋಟೋಗೆ ಫೋಸ್ ಕೊಟ್ಟರು. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತೀರಾ ಇರಿಸುಮುರುಸಾಗಿತ್ತು ಅವಾಗ. ಏನಿದು ಕಾಂಗ್ರೆಸ್ ನೋಡಿದರೆ ಅದನ್ನು ಅಪೋಸ್ ಮಾಡ್ತಾ ಇದೆ, ಒಂದು ರಾಜ್ಯದ ಉಪಮುಖ್ಯಮಂತ್ರಿಯಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿ ಫೋಸ್ ಕೊಡ್ತಾರೆ. ಯಾಕಂದರೆ ಅವರು ಅದೇ ಟೈಮಲ್ಲಿ ಅಮಿತ್ ಶಾ ಮತ್ತು ಮೋದಿ ಅವರಿಗೆಲ್ಲ ಟಾಂಗ್ ಕೊಟ್ಟಿದ್ರು ಮಲ್ಲಿಕಾರ್ಜುನ್ ಖರ್ಗೆ, ಅದು ದೊಡ್ಡ ಇಶ್ಯೂ ಆಗಿತ್ತು. ಹೀಗಿರುವಾಗ ಅಲ್ಲೂ ಡಿ ಕೆ ಹೋದರು. ಆಮೇಲೆ ಇಲ್ಲಿ ಶಿವರಾತ್ರಿ ಸಮಯದಲ್ಲಿ ಸದ್ಗುರು ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಆ ಒಂದು ಇದರಲ್ಲಿ ಭಾಗವಹಿಸಿ ಅಲ್ಲಿ ಹಿಂದುತ್ವವನ್ನು ಮೆರೆದ್ರು. ಎರಡ ಡಿ ಕೆ ಶಿ ರಾತ್ರಿ ಅಂದರೆ ಹಿಂದುತ್ವನ ಅಪ್ಕೊಳ್ತಾ ಇದ್ದರು ಅಥವಾ BJPನ ಅಪ್ಕೊಳ್ಳೋಕೆ ಹೊರಟಿದ್ದಾರೋ. ಯಾಕಂದರೆ ಈಗ ನೋಡಿ, ಮೊನ್ನೆ ಸದನದಲ್ಲಿ ಒಂದು ಏನಾಯಿತು ನೀವು ಗಮನಿಸಿರ್ಬೋದು, ಈ ಒಂದು ಇದು SC/ST ಪರಿಶಿಷ್ಟ ಜಾತಿಗಳದ್ದು ಒಳ ಮೀಸಲಾತಿದ ಬಿಲ್ಲು ಮಂಡಿಸಿ ಅದ್ಮೇಲೆ ಚರ್ಚೆ ಮಾಡೋ ಮುಂಚೆನೇ ಸಿದ್ದರಾಮಯ್ಯ ಅವರು ಹೊರಟೋದ್ರು. ಆಗ ಅಶೋಕ್ ಅವರು ವ್ಯಂಗ್ಯವಾಗಿ ಏನು ಹೇಳಿದರು, ಅವ್ರು ಹೋದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರಲ್ಲ, ನಮಗೆ ಡಿ ಕೆ ಶಿನೇ ಮುಖ್ಯಮಂತ್ರಿ ಅಂತ ಹೇಳಿದರು. ಅಂದರೆ ಸದನದಲ್ಲಿ ಹೇಳ್ತಾ ಇದ್ರೆ ಒಬ್ಬ ವಿಪಕ್ಷ ನಾಯಕ, ನಮಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ ಕೆ ಶಿ ಮುಖ್ಯಮಂತ್ರಿ. ಅಂದರೆ ಇವ್ರ ನಡುವೆ ಒಳಗಡೆ ಏನಾದರೂ ಕುಚ್ ನಡೀತಾ ಇದೆಯಾ ಅಂತ, ಕುಚ್ ಸಮಥಿಂಗ್ ಏನಾದರೂ ರಹಸ್ಯ ಮಾತುಕತೆ ನಡೀತಾ ಇದೆಯಾ, ನೀವು ಬಂದುಬಿಡಿ ನಾವು ನಿಮ್ಮನ್ನು CM ಮಾಡ್ತೀವಿ, ಅಥವಾ ನೀವು ಈ ಥರ ಮಾತಾಡಿ ನೀವು ಇನ್ನೊಂದು ವಿಷಯ, ಡಿ ಕೆ ಶಿ ಇಷ್ಟರ ಮಟ್ಟಿಗೆ ಅವರು ಹಿಂದುತ್ವವನ್ನು ಅಪ್ಕೊಳ್ತಾ ಇದ್ದಾರೆ, ಗಾಢವಾಗಿ ಅಪ್ಕೊಳ್ತಾ ಇರೋದ್ರಿಂದ ಅದು ಕಾಂಗ್ರೆಸ್ಸಿಗೂ ಡ್ಯಾಮೇಜ್ ಆಗ್ತಾಯಿದೆ, ಪ್ಲಸ್ ಸ್ವತಃ ಅವರಿಗೂ ಡ್ಯಾಮೇಜ್ ಆಗ್ತಾಯಿದೆ ಅನ್ನೋದು ಬಹುಶಃ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅಥವಾ ಡ್ಯಾಮೇಜ್ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆದರೆ ನೋಡೋರ ಕಣ್ಣಿಗೆ ಮಾತ್ರ ಡಿ ಕೆ ಶಿ ಹಿಂದುತ್ವವಾದಿ ಆಗ್ತಾಯಿದ್ದಾರೆ, ಮತ್ತು ಹಾಗೆಯೇ BJPಗೆ ಹತ್ತಿರ ಆಗ್ತಾಯಿದ್ದಾರೆ. ಡಿ ಕೆ ಶಿ BJPಗೆ ಹೋದರೆ ಅವರು ಅಲ್ಲಿ CM ಆಗ್ತಾರಾ? ಯಾಕಂದರೆ ಸ್ವಲ್ಪ ದಿವಸಗಳಿಂದ ಆ ಮಾತುಕತೆ ನಡೀತಾ ಇತ್ತು. ಯಾಕಂದರೆ ಇವರಿಗೆ ಈಗ CM ಸಿಗೋದು ಚಾನ್ಸ್ ತುಂಬ ಕಡಿಮೆ ಅಂತಂದಾಗ ಅವರು ಕೆಲವರು ಶಾಸಕರನ್ನ ಕರ್ಕೊಂಡು BJPಗೆ ಹೋಗ್ಬಿಡೋ ಸಾಧ್ಯತೆ ಇದೆ ಅಂತಲೂ ಕೆಲವೊಂದು ವಿಧಾನಸಭೆಯಲ್ಲಿ ಪಿಸು ಮಾತು ನಡೆದಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಅವರು ಇದೆಲ್ಲ ಇಲ್ಲ, ನಾನು ಎಲ್ಲನೂ ಕುಡಿದ್ಬಿಟ್ಟಿದ್ದೀನಿ, ನಾನು ಅವೆಲ್ಲ ಏನೂ ಇಲ್ಲ, ನಾನು ಅಪ್ಪಟ ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ ನಾನು ಕಾಂಗ್ರೆಸ್ನಿಂದನೇ ಇದು ಮಾಡೋದು ಮತ್ತು ಮುಂದಿನ ಕಾಂಗ್ರೆಸ್ಸೇ ಇರ್ತೀನಿ ಅಂತ
ಹೇಳ್ತಾ ಇದ್ದಾರೆ. ಆದರೆ ಹಾಗೆ ಹೇಳ್ತಾ ಇರೋದು ಅದು ನಾಲ್ಗೆ ತುದಿಯಿಂದ ಬರ್ತಾ ಇದೆಯೋ ಅಥವಾ ನಾಭಿಯಿಂದ ಬರ್ತಾ ಇದೆಯೋ ಗೊತ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ನ ಒಂದು ಏನಿದೆ ಅವ್ರದ್ದೊಂದು ನಿಯಮ ಏನಿದೆ ಅದು ಬಂದ್ಬಿಟ್ಟು ಅವರು ಅಲ್ಪಸಂಖ್ಯಾತರ ಕಡೆಗಿದ್ದಾರೆ ಮತ್ತು ಸಮಾಜವಾದಿ ಧೋರಣೆ ಇದೆ. ಆದರೆ ಇದು ಏನು ಹಿಂದುತ್ವವಾದಿ ಕಟ್ಟರ್ ಹಿಂದುತ್ವವಾದಿ ಧೋರಣೆ ಮತ್ತು ಹಿಂದೂ ದೇಶದ ಒಂದು ಧೋರಣೆ ಏನಿದೆ ಅದು ಬಿ ಜೆ ಪಿದು. ಈಗ ಡಿ ಕೆ ಶಿವಕುಮಾರ್ ಆ ಧೋರಣೆಯನ್ನು ಅಂದರೆ ಬಿ ಜೆ ಪಿ ಧೋರಣೆಯನ್ನು ತಮ್ಮದಾಗಿಸಿಕೊಂಡು ಸದನದಲ್ಲಿ ಆ ಒಂದು ಹೇಳ್ತಾರಂತಂದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾರಂತಂದರೆ ಇಲ್ಲಿ ಖಂಡಿತ ಡಿ ಕೆ ಶಿ ಕಾಂಗ್ರೆಸ್ಸಿಗಾಗಿ ಉಳ್ಕೊಳ್ತಾ ಇಲ್ಲ, ಅವರು ಬಿ ಜೆ ಪಿ ಪರ ವಾಲ್ತಾ ಇದ್ದಾರೆ ಅಂತ ಅನಿಸೋದ್ರಲ್ಲಿ ಸಂದೇಹ ಇಲ್ಲ. ಇಲ್ಲಿ ಡಿ ಕೆ ಶಿ ಒಬ್ಬರೇ ಹೋಗ್ತಾರೋ ಅಥವಾ ಯಾರಿಗೊತ್ತು ಟೋಟಲಿ ಕರ್ನಾಟಕದ ಕಾಂಗ್ರೆಸ್ನೇ ಎತ್ಕೊಂಡೋಗಿ ಬಿ ಜೆ ಪಿಲಿ ಮರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ ಅವರಿಗೆ ನಡೆ ನೋಡಿದರೆ. ಹಾಗಾಗಿ ಡಿ ಕೆ ಶಿಯ ಈ ಒಂದು ಹಿಂದುತ್ವದ ಇದು ಉದ್ದೇಶಪೂರ್ವಕ ನಡೆನ ಅಥವಾ ಇದರ ಈ ಒಂದು ಘೋಷಣೆ ಅಂದರೆ ಮಂತ್ರದ ಹಿಂದೆ 28ರ ಚುನಾವಣೆ ಇದೆಯಾ ಅಥವಾ ಈಗಿನ ಒಂದು ಏನಾದರೂ ಬೆಳವಣಿಗೆ ಇದೆಯಾ, ಇದೆಲ್ಲ ನಾವು ಒಂದು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಕಾಂಗ್ರೆಸ್ ಅಧಿಕಾರ ಬರುತ್ತೋ ಬಿಡುತ್ತೋ ಡಿ ಕೆ ಶಿಗೆ ಸಿ ಎಮ್ ಆಗಲೇಬೇಕು ಅನ್ನೋ ಒಂದು ಕನಸಿದೆ. ಆ ಕನಸನ್ನು ಅವರು ನನಸು ಮಾಡ್ಕೊಳ್ಳೋಕ್ಕೆ ಏನೇ ಅಡ್ಡ ಬರಲಿ ಅದು ಆಗಲೇಬೇಕು ಅಂತ ಅವರು ಹಠ ಹಿಡ್ದಂಗೆ ಕಾಣುತ್ತೆ. ನೋಡೋಣ ಅವರ ಈ ಒಂದು ಮಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಕಾಂಗ್ರೆಸ್ ಶಾಸಕರು ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.